ಹೇಗಿದ್ದೀರಪ್ಪ ಎಲ್ಲ? ನಾನು ಗಾರ್ಡನ್ನಲ್ಲಿದ್ದೀನಿ ನೋಡಿ. ಪನ್ನೀರ್ ಎಲೆ ತುಂಬ ಚೆಂದ ಆಗಿದೆಪ್ಪ ಪಾಟಲ್ಲಿ. ನಿಮ್ಗೊಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಇದೇನು ಗೊತ್ತಪ್ಪ, ಯಾವುದಕ್ಕಾದರೂ ಯಾವ ಹೂವಿನ ಜೊತೆ ಆದರೂ ಸೇರಿಸಿ ಇದು ತುಂಬ ಶೋ ಬರುತ್ತೆ ಇದು. ಮತ್ತು ಇದ್ರ ಎಲೆ ಡಿಸೈನೇ ಚೆಂದ ಅಲ್ವಪ್ಪ. ಮತ್ತು ಘಮ ಕೂಡ, ಗಾರ್ಡನ್ನಲ್ಲಿ ಕೂಡ ಘಮ ಇರುತ್ತೆ. ಹೂವಿನ ಜೊತೆನೂ ಯಾವ ಜೊತೆ ಹೂವಿನ ಜೊತೆ ಸೇರಿಸಿದ್ರು ಘಮ ಇರುತ್ತೆಪ್ಪ. ನೋಡಿಪ್ಪ, ನಿತ್ಯ ಪುಷ್ಪ ಇಟ್ಟಿದ್ದೀನಿ, ಅದು ಕೂಡ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ನೀವು ಯಾವುದಾದ್ರೂ ಗಾರ್ಡನ್ನಲ್ಲಿ ಒಂದು ಸಣ್ಣದು ಹೂವು ಯಾವುದಾದ್ರೂ ಇರಲಿಪ್ಪ, ಈ ಎಲೆ ಮೇಲೆ ಇಟ್ಬಿಟ್ರೆ ಸಾಕು, ಶೋ ಇರುತ್ತೆ ನೋಡಿ, ಎಷ್ಟು ಚೆಂದ ಕಾಣಿಸುತ್ತೆ. ನೀರಲ್ಲಿ ಕೂಡ ಈ ಥರ ಇಡ್ಬೋದು ನೀವು. ಸುಮ್ಮನೆ ನಾನು ಎಲೆ ಮೇಲೆ ಇಟ್ಟು ನೋಡಿಸ್ತಾ ಇದ್ದೀನಿ. ಇದು ನೋಡಿ ನಿತ್ಯ ಪುಷ್ಪ, ಇದು ಡೈಲಿ ಇರುತ್ತೆ ಗಾರ್ಡನ್ನಲ್ಲಿ ನೋಡಿ. ಈ ಥರ ಜೋಡಿಸ್ಬಿಟ್ಟು ಎಲ್ಲಿ ಬೇಕಾದ್ರೂ ನೀವು ಡೆಕೋರೇಟ್ ಮಾಡ್ಬೋದು. ಅದರಲ್ಲೂ ನೀರಲ್ಲಿಟ್ಟರೆ ಸುಮಾರು ಒಂದು ದಿವಸ 2 ದಿವಸ ತುಂಬ ಚೆಂದ ಕಾಣಿಸುತ್ತೆಪ್ಪ. ಗಾರ್ಡನ್ನಲ್ಲಿ ರೋಸ್ ಚೆನ್ನಾಗಿ ಬಂದಿದೆಪ್ಪ, ನಿಮ್ಗೊಂದು ವಿಡಿಯೋ ಹಾಕ್ತೀನಿ. ಇವತ್ತು ಮಳೆ ಬಂದಿದೆಪ್ಪ. ಮಲ್ಲಿಗೆ ನೋಡಿ ಎಷ್ಟು ಚೆನ್ನಾಗಿ ಬುಡದಿಂದನೇ ನೋಡಿ, ಇಲ್ಲಿ ಬುಡದಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಬುಡದಿಂದನೇ ಬಿಟ್ಟಿದೆಪ್ಪ. ಇವತ್ತಂತೂ ಸಖತ್ತಾಗಿದೆ ಗಿಡ ನೋಡಿ. ಮೊಗ್ಗು ನೋಡಿ, ಇನ್ನು ಇವತ್ತಂತೂ ತುಂಬ ಹರಳಿದೆ, ಅದಕ್ಕೆ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆಪ್ಪ ಇವತ್ತು ಗಾರ್ಡನ್ ನೋಡಲಿಕ್ಕೆ. ಓಕೆನಾ? ನಾನು ನೋಡ್ತಾ ಇದ್ದರೆ ತಕ್ಷಣ ವಿಡಿಯೋ ಮಾಡಿಬಿಡೋಣ ಅನಿಸ್ಬಿಡುತ್ತೆ ನನಗೆ. ನೋಡಿ ಮೊಗ್ಗು ನೋಡಿ, ತುಂಬಾ ಇದೆ ಮೊಗ್ಗಿನ್ನು. ರೈನ್ ಲಿಲಿ ತುಂಬ ಶೋ ಗಾರ್ಡನ್ನಲ್ಲಿ, ತುಂಬ ಶೋ ಇರುತ್ತೆಪ್ಪ ಇದಂತೂ. ಇದು ಮಳೆ ಬಂದಾಗ ಮಾತ್ರ ತುಂಬ ಚೆಂದ ಇರುತ್ತೆ.
ಇವತ್ತಿಷ್ಟು ಹೂ ಬಿಟ್ಟಿದೆ ನೋಡಿ, ತುಂಬ ಹೂ ಬಿಟ್ಟಿದೆ ಇವತ್ತು. ಓಕೆನಾ? ಹೂ ಜಾಸ್ತಿ ಇದ್ದರೆ ನೋಡಿಪ್ಪ, ಏನೋ ಒಂದು ಡಿಸೈನ್ ಮಾಡಿ ಟೀಪಾಯ್ ಮೇಲಾಗಲಿ ಗಾರ್ಡನಲ್ಲಾಗಲಿ ಇಟ್ಟರೆ ತುಂಬ ಶೋ ಇರುತ್ತೆ ಮತ್ತು ಖುಷಿ ಅನಿಸುತ್ತೆ. ಓಕೆನಾ? ಚೆನ್ನಾಗಿದೆ ನೋಡಿ.